ಕನ್ನಡ ಕುಲಕೋಟಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಮಾನ್ಯರೇ, ಇದು ನನ್ನ ಕನ್ನಡಿಗರ ಸ್ನೇಹಕೂಟದ 16ನೆಯ ವಾರ್ಷಿಕೋತ್ಸವ. ಅದು ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ನನ್ನ 16 ವರ್ಷಗಳ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಗಳಿಗೂ ಇಂದಿನ ಕಾರ್ಯಕ್ರಮಕ್ಕೂ ಸ್ವಲ್ಪ ವ್ಯತ್ಯಾಸ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಅದರಲ್ಲಿ ಕೆಲವರು ಬಂದಿರೋರ್ಗೂ ಅನ್ನಿಸ್ತಾ ಇರ್ಬೇಕು ಅಂತ ಕಾಣ್ತದೆ. ಯಾಕಂದ್ರೆ ನಾನು ಎಲ್ಲ ನಮ್ಮ ದಂಡು ಪ್ರದೇಶದಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರಾಗಿರುವಂತಹ ದಂಡು ಪ್ರದೇಶದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಯಥೇಚ್ಛವಾಗಿ ಮಾಡ್ತಾ ಇದ್ದು, ಎಲ್ಲಿ ಕನ್ನಡದ ಕೆಲಸಕ್ಕೆ ಯಾರು ಬರದೇ ಇಲ್ವೋ ಅಂತ ಸ್ಥಳದಲ್ಲಿ ಯಥೇಚ್ಛವಾಗಿ ಕನ್ನಡಿಗರನ್ನ ಕರೆತಂದು ಎಲ್ಲರಿಗೂ ತೋರಿಸುವಂತದ್ದು, ನಾವು ಕನ್ನಡಿಗರ ದಂಡು ಪ್ರದೇಶದಲ್ಲಿ ಇದ್ದೀವಿ, ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ, ನಮ್ಮಿಂದಲೂ ಈ ಕೆಲಸ ಸಾಧ್ಯ, ದಂಡು ಪ್ರದೇಶದಲ್ಲೂ ಕನ್ನಡಿಗರು ನಾವು ಇನ್ನೂ ಇದ್ದೀವಿ ಅಂತ ತೋರಿಸುವಂತ ಕಾರ್ಯಕ್ರಮ ನಮ್ಮದು. ಆಕಸ್ಮಿಕವಾಗಿ ಈ ವರ್ಷದ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಸ್ನೇಹಿತರಾದ ನಂಜಪ್ಪನವರು, ನಮ್ಮ ಇಲಾಖೆಯ ಸಹೋದ್ಯೋಗಿಯವರು, ಅವರ ಒಂದು ಸಹಕಾರದಲ್ಲಿ, ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಹಕಾರದಲ್ಲಿ, ಅದಕ್ಕಂತೂ ವಿಶೇಷವಾಗಿ ನಮ್ಮ ಶಿವಸ್ವಾಮಿ ಅವರ ಸಂಸ್ಥೆಯ ಅವರ ಸಹಕಾರದಲ್ಲಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದೀವಿ. ನನ್ನ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ತುಂಬಾ ಚಿಕ್ಕ ವಯಸ್ಸಿನವರು ವೇದಿಕೆಯಲ್ಲಿರಬೇಕು ಅಥವಾ ತುಂಬಾ ಹಿರಿಯರು ವೇದಿಕೆಯಲ್ಲಿರಬೇಕು ಅಂತ ನನ್ನದೊಂದು ಚಿಂತನೆ. ಮಧ್ಯದಲ್ಲಿರೋರು ಅವರು ಇನ್ನೂ ಸಮಯ ಇರ್ತದೆ, ಅವರು ನಿಧಾನವಾಗಿ ಅವರಿಗೆ ತಯಾರು ಮಾಡ್ಬೋದು. ಎಳೆಯ ಮಕ್ಕಳ ತಲೆ ಖಾಲಿ ಚೀಲ ಅಂತ ನಮ್ಮ ಚಿಂತನೆ, ಮಕ್ಕಳ ಮನಸ್ಸು ಜೇಡಿ ಮಣ್ಣು ಅಂತ ನನ್ನ ಅನಿಸಿಕೆ. ಆ ಖಾಲಿ ಇರುವ ಮಕ್ಕಳ ಖಾಲಿ ಚೀಲದಲ್ಲಿ ಕನ್ನಡದ ಸರಕನ್ನ, ಸಂಸ್ಕೃತಿಯ ಸರಕನ್ನ, ಸಾಮಾಜಿಕ ಕಳಕಳಿಯ ಸರಕನ್ನ ತುಂಬುವಂತ ಪ್ರಯತ್ನ. ಮತ್ತೆ ಮುಗಿದೋಗಿರುತ್ತಲ್ಲ, ಆಯಸ್ಸು ಮುಗಿತಾ ಬಂದಿರುತ್ತಲ್ಲ ಹಿರಿಯರು, ಅವರ ಅನುಭವಗಳನ್ನ ನಾವು ಪಡೆಯೋದು, ಇದು ನನ್ನ ಮುಖ್ಯ ಉದ್ದೇಶ. ಈ ಚಿಂತನೆಯನ್ನ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಸಂಸ್ಥೆ ಬಗ್ಗೆ ಇಷ್ಟೇ ಮಾತಾಡೋದು. ಯಾಕಂದ್ರೆ ಮಾತಾಡುವಂಥದ್ದು ಇನ್ನೂ ಸಾಕಷ್ಟು ಇದೆ, ಸಾಕಷ್ಟು ಜನರಿದ್ದಾರೆ. ಅದರಲ್ಲಿ ಘಟಾನುಘಟಿಗಳು ಬಂದಿರೋದ್ರಿಂದ ನಾನು ನನ್ನ ಮಾತಿನ ಸಮಯವನ್ನ ಕಡಿಮೆ ಮಾಡಿ ಘಟಾನುಘಟಿಗಳಿಗೆ ಬಿಡಬೇಕು ಅಂತ ಇವತ್ತು ತೀರ್ಮಾನ ಮಾಡಿದ್ವಿ. ಅದರಲ್ಲಿ ಎಲ್ಲರೂ ದೊಡ್ಡವರೇ. ನಂಜಪ್ಪನವರು ಅವರು ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿಯಲ್ಲಿ, ವಾಲಿಬಾಲ್ನಲ್ಲಿ, ಸಾಮಾಜಿಕ ಕಳಕಳಿಯಲ್ಲಿ ಅವರು ಪ್ರಶಸ್ತಿಗಳನ್ನ ಪಡೆದು ಹೆಸರು ಮಾಡಿರುವಂತವರು. ಇವತ್ತು ಕ್ರೀಡಾಪಟುಗಳನ್ನ ತಯಾರು ಮಾಡ್ತಾ ಇರುವಂತವ್ರು. ಯಾಕಂದ್ರೆ ಸ್ವಾಗತ ಭಾಷಣ ಮಾಡಿದ್ಮೇಲೆ ಇವಂದೇನಪ್ಪ ಪುರಾಣ ಅಂತ ಕೆಲವರು ನೆನೆಸ್ಬೋದು. ಆದ್ರೆ ಪ್ರಾಸ್ತಾವಿಕದಲ್ಲೂ ಅದನ್ನ ಹೇಳೋದಕ್ಕೆ ಅವಕಾಶ ಇದೆ ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇಷ್ಟ ಎರಡನೇ ಮಾತು. ಮತ್ತೆ ಕಾವ್ಯಮ್ಮ ಶ್ರೀನಿವಾಸ ಮೂರ್ತಿ ಸರ್, ನಿಜವಾಗ್ಲೂ ಅವರು ಈ ಕಾರ್ಯಕ್ರಮ ಬಂದಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅವರು ಪ್ರೊಫೆಸರ್, ಅವರು ಬೆಂಗಳೂರು ವಿದ್ಯಾಲಯದಲ್ಲಿ ನಿನ್ನೆ ತಾನೇ ಅವ್ರದ್ದು 5 ಮಹಾ ಸಂಪುಟಗಳ ಬಿಡುಗಡೆ. 5 ಮಹಾ ಸಂಪುಟಗಳು ರವೀಂದ್ರ ಕಲಾಕ್ಷೇತ್ರದಲ್ಲಿ. ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿಗೆ ಸಭಿಕರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಿಕ್ಕಿರಿದು ತುಂಬಿದ್ದು. ಅದು ಅರ್ಧ ದಿವಸ ಪೂರ್ತಿ ಹೋಗ್ತಾ ಇರೋರು, ಬರ್ತಾ ಇರೋರು, ಕುಳಿತಿರೋರು ಬಿಟ್ಟು ಲೆಕ್ಕಕ್ಕೆ ಸಿಗದಷ್ಟು ಜನ ಸಾಹಿತ್ಯಾಭಿಮಾನಿಗಳು, ಅವರ ಶಿಷ್ಯಂದಿರು, ಕನ್ನಡ ಅಭಿಮಾನಿಗಳು ರವೀಂದ್ರ ಕಲಾಕ್ಷೇತ್ರಕ್ಕೆ ಮೆರುಗು ತಿಂದಂತ ಒಂದು ಕಾರ್ಯಕ್ರಮ. ನನಗಂತೂ ಹೃದಯ ತುಂಬಿ ಬಂತು ಅವರ ಕಾರ್ಯಕ್ರಮ. ಅವರು ಬಂದಿದ್ದಾರೆ, ನಮ್ಮೊಂದು ಸಣ್ಣ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ನನಗೆ ತುಂಬಾ ಸಂತೋಷ ಪಡ್ತೀನಿ. ಮತ್ತೆ ಈ ಡಾಕ್ಟರ್ ಸಂತೋಷ್ ಆನಗಾಲ್ ಅವರು ನಾಗಾಭರಣ ಸಾಹೇಬರಿಗೆ ಒಂದ್ಸರಿ ನಾವು ದಂಡು ಪ್ರದೇಶಕ್ಕೆ ಕರೆಸಿದ್ವಿ. ನಾವು ದಂಡು ಪ್ರದೇಶಕ್ಕೆ ಕರೆಸಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಮ್ಮ ಜೊತೆಯಲ್ಲಿದೆ, ನಮ್ಮ ಕನ್ನಡಿಗರ ಸ್ನೇಹಕೂಟದ ಜೊತೆಯಲ್ಲಿದೆ, ದಂಡು ಪ್ರದೇಶದ ಕನ್ನಡಿಗರ ಜೊತೆಗಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಎಲ್ಲಾ ಬ್ಯಾಂಕ್ಗಳಲ್ಲೂ ಕನ್ನಡದಲ್ಲಿ ವ್ಯವಹರಿಸಬೇಕು ಅಂತ ಹೇಳ್ಬಿಟ್ಟು ನಾಗಾಭರಣ ಅವರು ಬಂದ ಮೇಲೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದು ಯಶಸ್ವಿ ಕೂಡ ಆಯಿತು. ಅವರ ಅನುಪಸ್ಥಿತಿಯಲ್ಲಿ ಕಾರ್ಯದರ್ಶಿಗಳಿದ್ದಾರೆ ಡಾಕ್ಟರ್ ಸಂತೋಷ್ ಆನಗಲ್ ಅವರು ತುಂಬಾ ಆತ್ಮೀಯರು. ನಿಮ್ಗೆ ಇನ್ನು ಮೇಲೆ ಯಾವ ಸಹಕಾರ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ್ದಾರೆ.
ಅವರನ್ನು ನಾನು ಅವ್ರ ವಿಷಯ ನಿಮ್ಗೆ ಹೇಳ್ಬೇಕಾಗಿದೆ 2 ನಿಮಿಷ. ಮತ್ತೆ ಮುಂದಕ್ಕೆ ಈ JB ರಂಗಸ್ವಾಮಿ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಜೇವರ್ ಅಂದ್ರೆ ಇಡೀ ಕರ್ನಾಟಕದ ಮನೆ ಮನೆಗೂ ಗೊತ್ತಾಗ್ತದೆ. ಜೇವರ್ ಅಂದ್ರೂ ಗೊತ್ತಾಗಲ್ಲ. ಮೈಸೂರು ದಸರಾ ವೀಕ್ಷಕ ವಿವರಣೆ ನೀಡುವಂತದ್ದು ಇಡೀ ಕರ್ನಾಟಕದ ಮನೆ ಮನೆಗೂ ಗೊತ್ತಾಗುತ್ತೆ. ಜೇವರ್ ಸರ್ ಅವರು JB ರಂಗಸ್ವಾಮಿ ಮೈಸೂರಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ರಲ್ಲಿ ಇನ್ನೂ ನನಗೆ ಒಂದು ಅತಿಯಾದ ಸಂತೋಷ ಏನು ಅಂದ್ರೆ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮನ್ನ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಮಾಡಿ, ಯಾವ ರೀತಿ ನೀವು ಸಮಾಜ ಸೇವೆ ಮಾಡಬಹುದು, ಪೊಲೀಸ್ ಸೇವೆ ಮಾಡಬಹುದು, ಕನ್ನಡ ಸೇವೆ ಮಾಡಬಹುದು ಅನ್ನೋದನ್ನ ನಮಗೆ ಪಾಠ ಮಾಡಿ ಪಾಠ ಹೇಳಿದಂತ ಈಶ್ವರ್ ಪ್ರಸಾದ್ ಸಾಹೇಬ್ ನಮ್ಮ ರಿಟೈರ್ಡ್ ಅವರ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ಇದು ನನಗೆ ವಿಶೇಷ ಸಂತೋಷ. ನನಗೆ ಅಂತ ವಾಗ್ಮಿಗಳು ನಮ್ಮ ಕಾರ್ಯಕ್ರಮದ ಮೂಲಕ ಇಂತಹ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ, ಗಾಯಕರು, ಪ್ರಖ್ಯಾತ ಕವಿಗಳ ಬಗ್ಗೆ ಮಾತಾಡಕ್ಕೆ ಈ ವೇದಿಕೆಗೆ ಬಂದಿದಾರಲ್ಲ, ಇದು ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಜೊತೆಗೆ ನಾನಿದ್ದೀನಿ, ಮತ್ತೆ ಶಿವಸ್ವಾಮಿ ಅವರಿದ್ದಾರೆ. ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದು ಬೇಡ. ಮತ್ತೆ ಪತ್ತಂಗಿ ಮುರಳಿ ಅವರಿದ್ದಾರೆ. ಇವರು ಹೊಡಿ 100 ಅಂದ್ರೆ ನಮ್ಮ ಪೊಲೀಸ್ಗೆ ಹೊಡಿ 100 100 ನಾಲ್ಕು ಎಲ್ಲರಿಗಿದೆ. ಆ ಹೊಡಿ 100 ಅಂತ ಒಂದು ನೆನಪು ಮಾಡ್ಕೋಬೇಕು ಅಂತ ಹೇಳಿ 10 ಜನ ಚುಟುಕು ಕವಿಗಳನ್ನ ಒಟ್ಟುಗೂಡಿಸಿ ನಿಮಗೆ ಆಪತ್ ಬಾಂಧವ ಆರಕ್ಷಕನಿಗೆ ಹೊಡಿ 100 ಅಂತ ಪುಸ್ತಕನ ಒಂದು ಸಂಪಾದನೆ ಮಾಡಿದ್ದಾರೆ. 10 ಜನ ಚುಟುಕು ಕವಿಗಳನ್ನ ಒಟ್ಟುಗೂಡಿಸಿ 10 ಚುಟುಕುಗಳನ್ನ ಸೇರಿಸಿ ಒಂದು ಕೃತಿಯನ್ನ ಸಂಪಾದನೆ ಮಾಡಿದ್ದಾರೆ. ಅದರ ಪ್ರಕಟಣೆಯನ್ನ ನಾನು ಮಾಡಿದ್ದೀನಿ. ಅದನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಕಾವ್ಯಶ್ರೀ ಅವರು. ಮತ್ತೆ ಇವರು ಮತ್ತೆ ಸುನಂದಾರು ಬಸಪ್ಪ ಮೇಡಮ್ ಅವರು ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೂ ನಮಗೆ ಮಾರ್ಗದರ್ಶಕರಾಗಿ ದಂಪತಿಗಳು ಇಬ್ಬರೂ ಸಹ, ಸುನಂದಾರು ಬಸಪ್ಪ ಅವರು ಅಷ್ಟೇ, ಬಸಪ್ಪ ಸರ್ ಅವರು ಇಬ್ಬರೂ ಸಹ ನಮಗೆ ಅತ್ಯಂತ ಸಂತೋಷದಿಂದ ನಮ್ಮ ಕಾರ್ಯಕ್ರಮ